ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಹುಮಾನ್ಯರಾದ ಉಸ್ತಾದರೇ, ತೀರ್ಪುಗಾರರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ನಾವೆಲ್ಲರೂ ಇಲ್ಲಿ ಒಂದುಗೂಡಿರುವುದು ಸಾದಿಯಾ ದಾವಾ ಕಾಲೇಜ್ ಓರ್ಕಿಡ್ನ ಅಧೀನದಲ್ಲಿ ನಡೆಸಿಕೊಂಡು ಬರುವ ಎಸ್ಪೆರೆನ್ಸಾ ಕಲಾ ವೇದಿಕೆಯಾಗಿದೆ. ಇಲ್ಲಿ ನಾನು ನಿಮ್ಮ ಮುಂದೆ ಡಿಜಿಟಲ್ ಇಂಡಿಯಾವನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅಲ್ಲಾಹನ ತೌಫೀಕ್ ನೀಡಲಿ. ಏನಾಗಿದೆ ಡಿಜಿಟಲ್ ಇಂಡಿಯಾ ಎಂಬುದು? ಇಂಟರ್ನೆಟ್ ಮತ್ತು ತಂತ್ರಜ್ಞಾನದ ಅಪರಿಮಿತ ಸಾಧ್ಯತೆಗಳನ್ನು ದೇಶದ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುವುದು ಈ ಯೋಜನೆಯಾಗಿರುವುದು. ಮಾಹಿತಿ ತಂತ್ರಜ್ಞಾನದ ಸಹಾಯದಿಂದ ಹಳ್ಳಿಗಳನ್ನು ಮತ್ತು ನಗರಗಳನ್ನು ಸಂಪರ್ಕಿಸುವುದು, ಸರ್ಕಾರಿ ಸೇವೆಗಳನ್ನು ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗಿಸುವುದು ಮತ್ತು ಜ್ಞಾನ ಹಾಗೂ ಶಿಕ್ಷಣವನ್ನು ಎಲ್ಲರಿಗೂ ತಲುಪಿಸುವುದು ಇದರ ಉದ್ದೇಶವಾಗಿದೆ. ಸಂಸ್ಕೃತವಾಗಿ ಹೇಳುವುದಾದರೆ ಪ್ರತಿ ಭಾರತೀಯನನ್ನು ತಾಂತ್ರಿಕವಾಗಿ ಸಬಲಗೊಳಿಸುವುದು ಡಿಜಿಟಲ್ ಇಂಡಿಯಾದ ಮೂಲಭೂತ ಗುರಿಯಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ನಾವು ಕಂಡ ಬದಲಾವಣೆಗಳು ಅದ್ಭುತವಾಗಿದೆ. ಒಂದು ಕಾಲದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಗಂಟೆಗಟ್ಟಲೆ ಕಾಯಬೇಕಾದ ಅನೇಕ ಸೇವೆಗಳು ಇಂದು ನಮ್ಮ ಬೆರಳ ತುದಿಯಲ್ಲಿ ನಮಗೆ ಸಿಗುತ್ತದೆ. ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಇತ್ಯಾದಿಗಳನ್ನೆಲ್ಲ ಇಂದು ನಮಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಪಡೆಯಬಹುದು. ಅದೇ ರೀತಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆದ ಬದಲಾವಣೆಗಳು ಗಮನಾರ್ಹವಾಗಿವೆ. ಯುಪಿಐ ಎಂಬ ಹಿಡಿದು ಉದ್ಯಮಿಗಳವರೆಗೆ ಇಂದು ಡಿಜಿಟಲ್ ಹಣಕಾಸು ವಹಿವಾಟು ನಡೆಸುತ್ತಿದ್ದಾರೆ. ಇದು ಕರೆನ್ಸಿ ಬಳಕೆಯನ್ನು ಕಡಿಮೆ ಮಾಡಿ ಪಾರದರ್ಶಕಗಳನ್ನು ಆರ್ಥಿಕ ವಹಿವಾಟುಗಳಿಗೆ ದಾರಿ ಮಾಡಿಕೊಟ್ಟಿದೆ. ಡಿಜಿಟಲ್ ಇಂಡಿಯಾದ ಮತ್ತೊಂದು ಪ್ರಧಾನ ಸಾಧನೆ ಶಿಕ್ಷಣ ಕ್ಷೇತ್ರದಲ್ಲಿ ಆದ ಕ್ರಾಂತಿಯಾಗಿದೆ. ಸ್ವಯಂ ಮತ್ತು ದೀಕ್ಷಾನಂತಹ ಪ್ಲಾಟ್ಫಾರ್ಮ್ಗಳ ಮೂಲಕ ಉತ್ತಮ ಶಿಕ್ಷಕರ ತರಗತಿಗಳು ಮತ್ತು ಇಂದು ಹಳ್ಳಿಗಳ ಮಕ್ಕಳಿಗೆ ದೊರೆಯುತ್ತಿರುವ ಅದೇ ರೀತಿ ಇಂದು ನಗರದಲ್ಲಿನ ಮಕ್ಕಳಿಗೆ ಸಿಗುವ ಅದೇ ರೀತಿ ಶಿಕ್ಷಣವು ಹಳ್ಳಿಗಳ ಮಕ್ಕಳಿಗೆ ಸಿಗುತ್ತಿದೆ. ಕೊರೋನಾ ಕಾಲದಲ್ಲಿ ಆನ್ಲೈನ್ ಶಿಕ್ಷಣವು ನಮ್ಮ ಕಲಿಕೆ ನಿಂತು ಹೋಗದಂತೆ ಮಾಡಿದ್ದು ಈ ಆನ್ಲೈನ್ ಮೂಲಕವಾಗಿದೆ. ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.